ಏ ಆದಿ ಅನಾದಿ ಬಡ್ಡಿ ಬುನಾದಿಗೆ ಮಾಡ್ಯಾಳು ನಿರ್ಮಾಣ ತಾಯಿಯ ಕುತ್ತ ಮಾಡ್ಯಾಳು ನಿರ್ಮಾಣ ಅವ್ವ ಕುತ್ತ ಮಾಡ್ಯಾಳು ನಿರ್ಮಾಣ ಆದಿ ಅನಾದಿ ಬಡ್ಡಿ ಬುನಾದಿಗೆ ಮಾಡ್ಯಾಳು ನಿರ್ಮಾಣ ತಾಯಿಯ ಕುತ್ತ ಮಾಡ್ಯಾಳು ನಿರ್ಮಾಣ ಶೂನ್ಯ ಮಾ ಶೂನ್ಯ ಅದಕ್ಕೆ ಆದಿ ಶೂನ್ಯಗಾದಾರದಕ್ಕೆ ಆದಿ ಶೂನ್ಯಗಾದಾರದಕ್ಕೆ ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾತ ಒಮ್ಮೆ ಮಾಡ್ಯಾಳ ನಿರ್ಮಾಣ ಶಕ್ತಿ ಕುತ್ತ ಮಾಡ್ಯಾಳು ನಿರ್ಮಾಣ ಕೈ ಕುತ್ತ ಮಾಡ್ಯಾಳು ನಿರ್ಮಾಣ ಈ ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾತ ಒಮ್ಮೆ ಮಾಡ್ಯಾಳ ನಿರ್ಮಾಣ ತಾಯಿ ಕುತ್ತ ಮಾಡ್ಯಾಳು ನಿರ್ಮಾಣ ಅವ್ವ ಕುತ್ತ ಮಾಡ್ಯಾಳ ನಿರ್ಮಾಣ ರಜತಮ ಸತ್ವ ಮೂರು ಗುಣಕ ತಾಯಿನೇ ಕಾರಣ ಮೂರು ಗುಣಕ ಅವ್ವನೇ ಕಾರಣ ಈ ಮೂರು ಗುಣದಿಂದ ಹುಟ್ಟಿಸಿ ಮಾಡಂದ್ರು ರಕ್ಷಣಾ ಮೂರು ಮಂದಿನ ಮಾಡ್ಯಾಳು ರಕ್ಷಣಾ ಗಂಡ ಹಾಡವ್ರನ್ನ ಮಾಡ್ಯಾಳು ರಕ್ಷಣಾ ಕಣದಾಳದವನ ಮಾಡ್ಯಾಳು ರಕ್ಷಣಾ ಜಾಹೀರಾತ ತಣಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಕಂದ ವಾಸುನ ಚಂದದ ಪದಗಳು ಬಡದಂಗ್ ವೈರಿಗೆ ಬಾಣ ಬರಾರ ಬಡದಂಗ್ ವೈರಿಗೆ ಬಾಣ ಬಡದಂಗ್ ವೈರಿಗೆ ಬಾಣ ಕಂದ ವಾಸುನ ಚಂದದ ಕವಿಗಳು ಬಡದಂಗ್ ವೈರಿಗೆ ಬಾಣ ಬರಾರ ಎದ್ಯಾಗ ಹೊಡೆದಂಗೆ ಪಡಾಡ ಮೋತಿ ಹೊಡೆದಂಗೆ ಏನು ಕೇಳತ್ತೇನ್ರಿ ಏನ್ ಕೇಳ್ತಾನು ಈಗ ಸುದ್ದಿ ಬ್ಯಾರೆ ಬಂದದ್ರಿ ರಂಗ ತಮ್ಮ ಲಕ್ಷ್ಮಣ ನಿನಗೆ ಏನು ಕೇಳಿವ್ ನಾವು ಏನ ಮೌಲಾಲಿ ಶರಣ ತಾಯಿ ತಂದೆ ಯಾರ ಯಾರ ಅವನ ತಳ ಯಾವ್ದಿತ್ತು ಇಲ್ಲಿ ಬರ್ಬೇಕಾದ್ರ ಇಲ್ಲಿ ಬರ್ಬೇಕಾದ್ರ ಕಲ್ಲ ಕಾರ್ಜೋಳ ಗ್ರಾಮಕ್ಕೆ ಬರ್ಬೇಕಾದ್ರ ಎಲ್ಲಿದ್ದ ಮೌಲಾಲಿ ಶರಣ ಎಲ್ಲಿಂದ ಪ್ರಥಮದೊಳಗ ಎಲ್ಲಿದ್ದ ಎಲ್ಲಿಂದ ಬಂದ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಬಂದ್ರ ಹೇಳುದ ಬರ್ದಿದ್ರ 3 ಸಲ ಮುಕ್ಕಳಿ ಹೇಳಿದ್ರು ರೋಕ್ ಬೈ ಠೋಕ್ ನಾ ಹೇಳ್ತಾನ ಅದು ಬರೋಬರಿ ಇಟ್ಲ ಬಂದ್ರ ಹೇಳುದು ಬರ್ಲಿಕ್ಕಂದ್ರ ನಮಗಾಗಂಗಿಲ್ರಿ ಆಕಿ ದೊಡ್ಡಕ್ಕಿದಾಳ ಅಂತೇಳಿ ಸಲಾಮ್ ಹೊಡಿ ನಿನಗ ನಾವು ಹೇಳ್ತೀವಿ ನಿಮ್ಮ ಅಪ್ಪನ ಸುದ್ದಿ ನಿನಗ ಗೊತ್ತಿಲ್ಲ ಹೋತಮ್ಮ ಹಾ ಸರಿ ಒಂದ್ ಜಾರ ನಂಗೆ ಇರ್ಲಿ ಕುತ್ತಾನ ಹೆಂಗ ನೋಡ್ಲ ತಾಂಡ ಇಂಡಲ್ ಗಜ್ಜಿ ಅಲ್ದ ಜಾಮೀನ್ ಮೇ ಬಿಡಿಸ್ಕೊಂಡು ಬಂದಂಗ ಆಗ್ಯದ ಕೈದಿನ ತಂದಂಗ ಅದಕ್ಕ ಏನ್ ಹೇಳ್ತಾರ ಟೈಮ್ ಸರಳದ ಲಕ್ಷ್ಮಣ ನಿಂದ ಯಾಕ ಇಂದಿಗೆ 15 ದಿವಸ ಆತ ಎಡ್ಡ ಬಿಡದೆ ಒದರ್ಲಕತ್ತೀನಿ ಸುಟ್ಕ ಇಲ್ಲಿ ಒಟ್ಟ ಯಾಕಂದ್ರೆ ಯಾವ ನಿನ್ನೆಯಲ್ಲಿ ಹೋಗಿದ್ದೀವ್ರಿ ಕಾರ್ಯಕ್ರಮಕ್ಕೆ ಇದಕ್ಕ ಕುಂಬಾರಹಳಕ್ಕ ಅಂದ್ರೆ ಜಮಖಂಡಿ ತಾಲೂಕ ಕುಂಬಾರಹಳ ಕಾರ್ಯಕ್ರಮ ಕೊಟ್ಟ ಇಲ್ಲಿಗೆ ಬಂದಿವಿಪ್ಪ ನೆಟ್ಟಿಗೆ ಇಲ್ಲಿಗೆ ಬಂದದೀವು ಅದಕ್ಕೆ ಅವರು ಹೇಳತ್ಯಾರ ಯಾಕ ಏನಂತ ಹೇಳಿ ನಿಮ್ಮ ಅವ್ವಾಜಾರ್ಕರ ದೊಡ್ಡಕ್ಕಿದ್ದಳಂದ್ರ ಅಮ್ಮ ಹೂ ಅಕ್ಬರ ತಂದಿಲ್ಲತ್ರಿ ಅವ ಅಲ್ಲ ಹೂ ಅಕ್ಬರ್ ಅಂದಾನತ್ ಅಲ್ಲ ಹೂ ಅಕ್ಬರ್ ಅಂತೇಳಿ ಅಂದ ಅಮ್ಮ ಹೂ ಅಕ್ಬರ್ ಯಾಕ ಅನ್ಲಿಲ್ಲ ಅದಕ್ಕೆ ಕೇಳ್ತಾರ ಅವ್ರು ಅಮ್ಮ ಸರ್ಕರ್ ದೊಡ್ಡಕ್ಕಿದ್ದಳಂದ್ರ ಅಮ್ಮ ಅಂತೇಳಿ ಕರಿಬೇಕಾಗಿತ್ತಲ್ಲ ಅಲ್ಲ ಹೂ ಅಕ್ಬರ್ ಯಾಕಂದ್ರು ಅವ್ರು ಕೇಳತ್ತಾರ ಅದ್ ಹೇಳ್ತಾನೆ ಕೇಳ ಯಾವ ಕುರಾನದೊಳಗೆ ಏನ್ ಬರ್ದ ಕಬೀರದಾಸರು ಒಂದು ಮಾತು ಹೇಳ್ಯಾರ ಏನ್ ಹೇಳ್ತಾರ ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ ಇದ್ರ ಅರ್ಥ ಏನು ಏನು ತಾಯಿ ಪಾದ ಕೆಳಗೆ ಸ್ವರ್ಗ ಐತಿ ಅಂತ ಬರದಾರ
तेरा बाप के पाँव के नीचे ತಂದಿಲ್ಲ ಇಲ್ಲ मेरे अम्मा के पाँव के नीचे तेरा बाप ಹಾ तेरा बाप के पाँव के नीचे मेरा अम्मा नहीं बा ಹಾ 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 ಮತ್ತ ಏನ್ ಹೇಳ್ತಾರ ಇನ್ನೊಂದು ಮಾತ್ರಿ ಹಾ ಅಲ್ಲ ತಿಳಿ ಯಾಕೆ ಹೋದ್ರಿ ಅನ್ನವ ಹಾ ಅಮ್ಮ ಅಂತ ಯಾಕೆ ಅಂದಿಲ್ಲ ಯಾಕಂದಿಲ್ಲ ಅದ್ರೊಳಗೆ ಇನ್ನೊಂದು ಮಾತು ಅಂದಾನವ ಏನತ್ತ ಇವ ಅದನ್ನ ಪಕ್ಕ ಕೇಳಿಸ್ಕೊಂಡಿಲ್ಲ ಹಾ ಅಲ್ಲ ಅಕ್ಬರ್ ಅಲ್ಲ ಹಾ ಅಲ್ಲ ಇಲ್ಲಿ ಇಲ್ಲ ಹಾ ಒಳಗೊಂದು ಮಾತು ನುಡಿದಾರ ಅವ್ರ ಏನತ್ತ ಅಲ್ಲ ಅಕ್ಬರ್ ಅಲ್ಲ ಹಾ ಅಲ್ಲನ ಯಾಕೆ ನೋಡಿದ್ರ ಅಮ್ಮನ ಯಾಕೆ ನೋಡಿದಿಲ್ಲ ಅಂತ ಹೇಳಿದಿ ಅಮ್ಮ ಎಲ್ಲಿದಾಳ ತಮ್ಮ ಹಾ ಯಾರ ಕಣ್ಣಿಗೆ ಕಾಣ್ತಾರ ಅವ್ರನ್ನ ಒದರ್ಲಕ್ಕ ಬರಂಗಿಲ್ಲ ಮನ್ಯಾಗ ಅದಾಳ ಅಮ್ಮ ಅಮ್ಮ ಮನ್ಯಾಗ ಇದ್ದಕ್ಕಿದಾಳಕಿ ಹಾ ಹಾ ಅದಕ್ಕಿನ ಒದರ್ಲಕ್ಕ ಬಂದಿಲ್ಲ ಬಂದಿಲ್ಲ ಅಲ್ಲ ಇಲ್ಲಿ ಇಲ್ಲ ಅನಂತ್ಲಿ ಅಲ್ಲನ ಒದರ್ಬೇಕಾಗೈತಿ ಅವ ಬರುತಕ ಒದರ್ಬೇಕು ಅವ್ ಬರುತ್ತಕ್ಕ ಒದರ್ಬೇಕಾಗೈತಿ ಹೌದ್ ಅಮ್ಮ ಇಲ್ಲೇ ಅದಾಳ ಹಾ ನಿನ್ನ ಆಕಿನ ಯಾಕೆ ಒದರ್ತಾರು ಹಾ ಹಾ ಇಲ್ಲಿ ಇದ್ದವ್ರನ್ನ ಒದರ್ಲಕ್ಕ ಬಂದಿಲ್ಲ ಇಲ್ಲ ಯಾರು ಇಲ್ಲ ಯಾರ್? ಅವ್ರ ನಟ್ಟ ಒದರ್ಲಕ್ಕ ಬಂದೈತಿ ಹೌದು ಅದಕ್ಕೆ ನೀನು ಅಲ್ಲ ಇಲ್ಲಿ ಇಲ್ಲ ಹಾ ಅಲ್ಲನ ಸುದ್ದಿ ಅಕ್ಕಡೆ ಹೌದು ಅನಂಟ್ಲಿ ಅವ್ನು ಒದರ್ಬೇಕಾಗ್ಯದ ಒದರ್ಬೇಕಾಗಿ ಮಾ ಜರ್ಕರ್ ಅಲ್ಲ ಇಲ್ಲಿ ಅದಾನಂದಿ ಅಂದ್ರೆ ಹಾ ಎಲ್ಲಿ ಅದಾನವ ಎಲ್ಲಿದಾನ ಅವನ ರೂಪ ಯಾವ್ದೈತಿ ಹಾ ಹಾ ಮತ್ತು ನಾವೊಂದು ಸಖಿ ಹಾಡಿದ್ದೀವ್ರಿ ಹಾ ಹಾ ದೇವಿಗೆ ಏರಿಸಿವ ಗಲಿಪ ಹಾ ಹಾ ದೇವಿಗೆ ಗಲಿಪ ಏರಿಸಿವತ್ತು ನಾವು ಹೇಳಿವ ಯಾವ ಪುರಾಣದಾಗ ನಿಮ್ಮ ಯಾವ ಪುರಾಣದೊಳಗೆ ಯಾವ ಹೆಣ್ಣು ದೇವ್ರಿಗೆ ಗಲಿಪ ಏರಿಸ್ತೀರಿ ನೀವು ಅಂತ ಹೇಳಿ ಅದನ್ನ ಹೇಳಿ ಕೊಡ್ರಿ ಹೇಳ್ತಾನೆ ಕೇಳ ಹಾ ಯಾವ ಮಾಸಾಪ್ತಿಗೆ ಮಾಸಾಪ್ತಿ ಗಲಿಪ ಏರ್ತೈತಿ ಆಕಿಗೆ ಹೌದು ಅತನಿ ಒಳಗೆ ಯಾಕ್ರಿ ಕಮಿಟಿ ಅವ್ರ ನಮ್ಮಲ್ಲಿ ಹತ್ತನ್ಯಾಗ ದೊಡ್ಡ ಹಳ್ಳದ ದರ್ಗಾ ದಂಡ್ಯಾಗ ದೊಡ್ಡ ದರ್ಗ ಐತಿ ಹತ್ತನ್ಯಾಗ ಹಳ್ಳದ ದಂಡ್ಯಾಗ ದೊಡ್ಡ ದರ್ಗ ಐತಿ ಮಾಸಾಪ್ತಿ ಅದು ಮಾಸಾಪ್ತಿದ ಹಾ ಮಾಸಾಪ್ತಿಗೆ ಗಲಿಪ ಏರ್ತೈತಿ ಏರ್ತೈತ್ಲ ಹಾ ಭಾಳ ದೂರ ಬೇಡ ಬಿಜಾಪುರದೊಳಗೆ ಹಾ ರಜಕ್ ಸಾಹೇಬನ ಗುಡಿ ಐತಿ ಹೌದ್ ಆ ಗುಡಿ ಮಗಲಾಗ ಅವನ ತಂಗಿ ಅದಾಳ ಹೌದ್ ಹಾ ಹಾ ಮಾಸಾಬಿ ಅಂತ ಹೇಳಿ ಹಾ. ಆಕಿಗೆ ಗಲಿಪಿ ಏರ್ತೈತಿ ಹೌದ್ ಹೌದ್ ಹಾ ಬರಿತಾನ ಗಲಿಪ್ ನಿಮ್ಮ ಅವುಗಳಿಗೆ ಯಾರು ಏರತಿ ಅಂದಿಲ್ಲ ಹಾ ಹಾ ಸುಮ್ಮ ಹಾ ಸೂರ್ ಡಿಮ್ ಆಗೈತಿ ಜಗ್ ಹಿಡ್ದು ಮಾತಾಡ್ಲಕತ್ತೀವಿ ಇಟ್ಟ ಇಲ್ಲ ಇಲ್ಲ ಅದ ಚಲೋ ಅದ ಚಲೋ ಐತಿರಿ ಅದಕ್ಕೆ ಹಾ ಯಾಕಂದ್ರಪ್ಪ ಹಾ ನೋಡು ಬಾರಿಸೋದ್ರಲ್ಲಿ ಆಗಲಿ ಮಾತಾಡೋದ್ರಲ್ಲಿ ಆಗಲಿ ಹೇಳೋದ್ರಲ್ಲಿ ಆಗಲಿ ಕೇಳೋದ್ರಲ್ಲಿ ಆಗಲಿ ಹಾ ಲೋಪದೋಷ ಆದರೂ ಸಹಿತ ಹಾ ಇವತ್ತು ನಿಮ್ಮ ಮನಿ ಒಳಗೆ ಹಾ ನಿಮ್ಮ ಮಕ್ಕಳು ತಪ್ಪು ಮಾಡಿದ ತಕ್ಷಣ ಏನ ತಪ್ಪು ಅನ್ನುವಂಥದ್ದು ಬದಿಗಿಟ್ಟು ಹಾ. ಸತ್ಯ ಅನ್ನುವಂಥದ್ದು ಹೆಂಗೆ ಉಡಿ ಒಳಗೆ ಹಾಕೋತಿರ್ಲೆ ಹಾ ಇವತ್ತು ನಿಮ್ಮ ಮಕ್ಕಳು ತಿಳ್ಕೊಂಡೆ ಹಾ ನಮ್ಮನ್ನು ನಿಮ್ಮ ಉಡಿ ಒಳಗೆ ಹಾಕೋಬೇಕಾಗಿ ಕಳಕಳಿ ವಿನಂತಿ ಮೊದಲು ನಮ್ಮ ಕಲ್ಲಕಾರಜೋಳ ಗ್ರಾಮದವ್ರಿಗೆ ಎರಡು ಮೇಳ ಹಾ ಎರಡು ಮೇಳದವ್ರಿಗೆ ಹಾ ಅದಕ್ಕೆ ಅವರು ಹೇಳಕತ್ಯಾರಿ ಏನ್ ಹೇಳ್ತಾರ ಪರಮಾತ್ಮ ದೊಡ್ಡವದಾನ ಹಾ ಪರಮಾತ್ಮ ಅಂದ್ರೆ ಹೆಂಗ ಅದಾನತ್ರಿ ಹೆಂಗ ಪರರ ಆತ್ಮವೇ ಪರಮಾತ್ಮ ಹಾ ಪರಮಾತ್ಮ ಅಂದ್ರೆ ಏನಾತ್ ನಾ ಕೇಳೀನಿ ಹಾ ಪರ ಪ್ಲಸ್ ಆತ್ಮ ಪರರ ಆತ್ಮನೇ ಪರಮಾತ್ಮ ಹಾ ಹಾ ಅತ್ ಕೇಳತ್ಯಾರ ಹೇಳ ಚಾನ ಅದ ಹಂಗಲ್ಲ ಹಂಗ ಪರರ ಆತ್ಮ ಯಾವ ತಿಳ್ಕೊತಾನ ನೋಡ ಹಾ ಪರರ ಆತ್ಮ ಇದು ಆತ್ಮ ನನ್ನಂತ್ಯತ್ ಯಾವ ತಿಳ್ಕೊತಾನಲ್ಲ ಹಾ. ಅವಂಗಟ್ಟ ಪರಮಾತ್ಮ ಅಲ್ಲಕ ಬರ್ತದ ಹೌದ್ ತನ್ನಂತೆ ಪರರೆಂದು ಭಾವಿಸಿ ನಡೆದವಂಗೆ ಹೌದು ಯಾವ ದೋಷ ತಟ್ಲಕ್ಕ ಸಾಧ್ಯನೇ ಇಲ್ಲ ಇಲ್ಲ ಹಂಗ ಎಲ್ಲಾರು ನನ್ನಂಗ ಪರರ ಆತ್ಮ ಯಾವ ತಿಳ್ಕೊಂಡು ನಡೀತಾನಲ್ಲ ಹಾ. ಜಗದಾಗ ಅವನೇ ಪರಮಾತ್ಮ ಹಾ ಹಾ ಪರರ ಆತ್ಮಕ್ಕೆ ಪರಮಾತ್ಮ ಅನ್ನಂಗಿಲ್ಲ ಇಲ್ಲ 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 ಇವನು ತೆಗೆದು ಬೇರೆ ನಡೆದದ್ರಿ ಇವಂದ ಒಟ್ಟ ದೇವ್ರ ದೊಡ್ಡವ ದೇವ್ರು ಭಾಳ ದೊಡ್ಡವ ಇವನು ಲೆಕ್ಕಲೆ ಹಾ ತೆಗೆದು ಕೊಡ್ರಿ ಇವನು ದೇವ್ರ ಸುದ್ದಿ ನಡಿಲ್ಲ ಗಂಡ ದೇವ್ರಿಗೆ ಹೆಣ್ಣ ದೇವ್ರ ಕೂತ ಜನ್ಮ ಕೊಟ್ಟಾವ ಹಾ ಹೆಂಗ ಹೆಂಗ ಅದಕ್ಕೆ ನಮ್ಮ ಸಾವಳಿಗೆ ಮೊಹಮ್ಮದ ಸಾಬ್ರ ಒಂದು ಮಾತು ಹೇಳ್ತಾರ ನೋಡ್ರಿ ಏನಂತ ಹೇಳ್ತಾರ ನಡೀರಿ ಸಣ್ಣಂಗಿ ಜಗ್ ಹೇಳದ ಹಾ ಸಾವ್ಕಾಸ ನಮಗೊಂದಿಟ್ಟಲ್ಲ ಆಚಾನ ಹಂಗ ಸಣ್ಣಂಗೆ ಏನತ್ರಿ ಹೆಂಗ ಹೊಂಟಾರ ನೋಡಿ ಮದ್ವೆಯಾಗ ಪತ್ರೊಳಿ 6,000 ಹಂಗ ಮದುವೆಯಾಗ ಪತ್ರೊಳಿ ಆರಸ್ತಿ ಇವತ್ತು ನಾವ್ರಿ ಇರ್ಲಿ ಇರ್ಲಿ ಬೇಕು ಆದ್ರ ಮತ್ ಏನ್ ಹೇಳ್ತಾನ್ರಿ ಅವ ಏನತ್ರಿ ದೊಡ್ಡವ್ರದಾರು ಮಾತಾಡ್ಬೇಡ ಒಬ್ಬತ್ತಾನ ಏನ ಪಾರ್ವತಿ ಮಗ ಅದಾನೋ ಗಣಪತಿ ಏನ ಪರಮಾತ್ಮನ ಮಗ ಅದಾನೋ ಅಂತ ನಾವ್ ಕೇಳಿ ಹೋಗಿದ್ದೀವ್ರಿ ಆದ್ರ ಏನ್ ಹೇಳ್ತಾನ್ರಿ ಅವ ಒಂದ್ ತಾಸ ಅದನ್ನ ಹೇಳಿ ಒಂದ್ ತಾಸ ಅದನ್ನ ಹೇಳಿದ್ರಿ ಕಡಿಗೆ ಬಂದ್ ಮತ್ತ ಅವ್ವನ ಮಗನ ಅಂತ ಮತ್ ಏನ್ ಹೇಳ್ತಾನ್ರಿ ಹಾ ಪಾರ್ವತಿ ಮೇಯಾಗ ಮಣ್ಣರ ಎಟ್ಟಿತ್ತು ಅಂತ ಕೇಳ್ತಾನ್ರಿ ಅವ ಹಾ ಒಟ್ಟು ಪಾರ್ವತಿ ತಯಾರು ಮಾಡ್ಯಾಳ ಅಂತ ಹೇಳ್ಯಾನ ಅಂದ್ರೆ ಹಾ ಹಾ ಪಾರ್ವತಿ ತನ್ನ ಶರೀರ ಒಳಗಿನ ಮಣ್ಣು ತೆಗೆದು ತಯಾರು ಮಾಡ್ಬೇಕಾದ್ರೆ ಹಾ ಎಷ್ಟು ದಿವಸ ಜಳಕ ಬಿಟ್ಟಿಳ ಎಲ್ಲಿ ಕುಸ್ತಿ ಎಷ್ಟು ಕುಸ್ತಿ ಆಡ್ಲಕ್ ಹೋಗಿಳ ಹಾ ಕುಸ್ತಿ ಆಡ್ಲಕ್ ಹೋಗಿಳತ್ ಕೇಳವನು ಇವನ ಹಾ ಮತ್ತ ಬರೇ ಗಣಸರಟ್ಟ ಕುಸ್ತಿ ಆಡ್ತಾರತ್ತ ಹಾ ಹೆಣ್ಮಕ್ಳು ಕುಸ್ತಿ ಆಡಂಗಿಲ್ಲತ್ರಿ ಹಾ
ಈ ಏರಿಯಾಕ್ಕೆಲ್ಲ ಹೆಣ್ಮಕ್ಳು ಕುಸ್ತಿ ಬಂದಾವ. ಈ ಕಡೆ ತಿಳಿದಿಲ್ಲ ಬಹುಶಃ ನಿನಗೆ. ಏನೋ ಸಿಕ್ಕಿಲ್ಲ ಅವ್ರು ಡಾವಿನಾಗಿ ಇವು. ಇಲ್ಲ ಹೇಳ್ತಾನೆ ಕೇಳ್ರಿ ಸುಮ್ಮ. ಹೆಣ್ಮಕ್ಳು ಕುಸ್ತಿ ಇರ್ತಾವು, ಗಂಡ್ಮಕ್ಳ ಆಟ ಕುಸ್ತಿ ಆಡ್ತಾರಂದಿ. ತಮ್ಮ ಲಕ್ಷ್ಮಣ ಬರೇ ಗಂಡ್ಮಕ್ಳ ಆಟ ಕುಸ್ತಿ ಆಡ್ರ ಮಕ್ಕಳಾಗಂಗಿಲ್ಲಪ್ಪು. ಕುಸ್ತಿ ಆಡ್ಲಕ್ಕ ಮತ್ತೆ ನನ್ನಂಥದೊಂದು ಗೊಂಬೆ ಬೇಕು. ಎರಡು ಕೂಡಿ ಕುಸ್ತಿ ಆಡಿದಾಗ ನಿನ್ನಂಥದೊಂದು ಹೊಂಡ್ತತಿ ಭೂಮಿ ತಲೆ ಮ್ಯಾಗ. ನೋಡೋಣ ಆಡ್ರಲ್ಲ ನೀವು 3 ಮಂದಿ ಅಪ್ಪ ಮಕ್ಕಳು. ಇವ್ರು 3 ಮಂದಿ ನೀವು 3 ಮಂದಿನ ಕೂಡಿ ಕುಸ್ತಿ ಆಡ್ರಿ ನೋಡು, ಒಂದು ಪಿಂಡ ತಯಾರಾಗ್ತತೆ ನೋಡ್ತಾನೆ. ಆಗಂಗಿಲ್ಲ ಹಂಗ. ಹಾ ನಡೀರಿ ಸಣ್ಣ ಹಂಗೆ. ಅದಕ್ಕೆ ಆದಿಯುಗ ಹಿಡದ ಆದಿಶಕ್ತಿಯ ಏ ಓದಿ ನೋಡವೇ ದಿನ ಗೋಟ. ವಾದ ವಿವಾದ ನಡೆಸಿದಿ ಅಡಮೋಟ. ನಿನ್ನಂತ ಕಸು ಮುಳ ಹಾಡವಂಗ ನೋಡಿನಿ ಗಟ್ಟ. ಏ ಅನ್ನಾದಿಕ್ಕಿನ್ನ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಯಾರ 7 ಅಂಟ ಬಡದಾರ ಏಟ. ಏ ಕೊಳ್ಳಾಗ ಕಟ್ಯಾರ 7 ಅಂಟ ಬಡದಾರ ಏಟ. ಪರಮ ಜ್ಯೋತಿ ಶಕ್ತಿಯಿಂದ ಪರಬ್ರಹ್ಮ ಹುಟ್ಟಿ ಏ ಪಾರ್ವತಿ ಮಗನಾದೋ ನೀಲಕಂಠ. ಪರಶಕ್ತಿ ರಥಸ್ಯಾಳ ದಿಕ್ಕಗಳ 8. ಕತ್ತಿ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟ ತಂಟ. ಏ ಹರದಿ ಹೃದಯದಿ ಹರ ಜನಿಸಿದಕ್ಕ ಏ ನಿನಗೇನ ಗೊತ್ತಾದ ಗರ್ವಿಷ್ಟ ಕೇಳ ಕಿವಿ ಕೊಟ್ಟ. ಏ ನಿನಗೇನ ಗೊತ್ತಾದ ಗರ್ವಿಷ್ಟ ಕೇಳ ಕಿವಿ ಕೊಟ್ಟ. ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟ್ಯಾಳ. ಏ ಶಕ್ತಿ ಪುರಾಣ ಹಿಂಗ ಬರದಿಟ್ಟ. ಆಕಿದಿಂದ ಬ್ರಹ್ಮದ ಪ್ರಕಟ. ಅಖಿಲ ಸಖಿಲ ಓದಿ ನೋಡ ಜಟಪಾಟ. ಏ ನಾರಿ ಮಣಿಯಿಂದ ನವಕಾಂಡ ಜನಸಿ ಬಾಂದು ಏ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ಕೇಳೋ ನೀ ಸ್ಪಷ್ಟ. ಏ ಗಿರವಾಣಿ ಗ್ರಂಥ ಹಿಂಗ ಬರದಿಟ್ಟ ಕೇಳ ಕಿವಿ ಸ್ಪಷ್ಟ. ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಕೂಡಿ ಉಂಡಾರು ಒಂದೇ ಆಗಲಾಗ. 33 ಕೋಟಿ ದೇವತೆಯರೆಲ್ಲ ತಗಲ್ಯಾರ ತಾಯಿ ಅಂಗುಲಿ ಮುನಿ ಅಂಗುಷ್ಟ ಕೇಳ ಹೋಗಲಾಗ. ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟಾರ ಮುಗಲಾಗ. ಆಗಮ ನಿಗಮ ಬೊಗೊಲ ತೊಗಲಾಗ. ಏ ಕ್ರಿಯಾ ವಿಚ ಜ್ಞಾನ 3 ಒಮ್ಮೆಲೆ ಅರಿಮುಟ್ಟ. ಜ್ಞಾನ 3 ಒಮ್ಮೆಲೆ ಅರಿಮುಟ್ಟ.
ಆಗ್ಯದಪ್ಪ ಡಪ್ಪ ಬಾರಿಸೋರ್ ಗತ್ತ. ಹಾ ಇವರು ಬಾರಿಸ್ಲತ್ತಾರಲ್ಲ ಇವ್ರ ಗತ್ತ ಬೇರೆ, ಇವ್ರ ಗತ್ ಬೇರೆ ಇವರು. ಟ್ಯಾಂಕ ಟ್ಯಾಂಕ್ ನಕ ಟ್ಯಾಂಕ ಟ್ಯಾಂಕ್ ನಕ ಅಲ್ಲ ನೀನ ಹಾ ಸತ್ತವ್ರ ಹೆಣದ ಮುಂದೆ ಹಲಿಗೆ ಬಾರಿಸೋ ಕಂಪನಿ ಹಾ ಸುಮ್ಮ ಹಾ ನಾಯಿ ಕುನ್ನಿಗತ್ತೆ ಡೊಗ್ಗಿ ನಡಿ. ಅವರು ಹೇಳಾಚಾರಲ್ಲ. ಈಕಿ ಎಬುಡಿ ಬಂದಾಳ್ರಿ, ಅವ್ರ ಅಪ್ಪ ಒಂದು ಮಾತಂದ, ಇರ್ಲಿ ಹೇಳ. ಈಕಿ ಬಂದಾಳ ನೋಡ್ರಿ ಎಬುಡಿ ಅತ್ತ. ಹಾ ಹಾ ಅಲ್ಲ ನೀನು ಹಳಿ ಎಬುಡ ಅಲ್ಲಾಕ ಬರೋದಿಲ್ಲ ನನ್ನ ಬಾಯನ್ನು ಮನ್ಯಾಗ ಬಿಟ್ಟು ಬಂದ ನೀವು. ತಮ್ಮ ಮೊದಲು ಯಾರ ಸಂಗಟ ಹಾಡಿಕೆ ಮಾಡ್ಲತ್ತೀನಿ ಅನ್ನೋದು ವಿಚಾರ ಮಾಡಿ ಹಾಡು. ಹೌದು. ಮಸೀಬನಾಳ ಸುದ್ದಿ ಮಾದೇವ್ ಹತ್ತಿಲ್ಲ, ಹಾ ನಿನ್ನ ಹುಟ್ಟಿಂದ ಕಣ್ಣು ತೆರೆದಿ ನೀ ಯಾವ ಗಿಡದ ತಪ್ಪಲು ಲಕ್ಷ್ಮಣ. ಹಾ ಹಾ ಹೌದು. ಅದಕ್ಕೊಂದು ಮಾತು ಹೇಳಿದ್ರಿ, ಏನತ್ತ? ಎಲ್ಲ ಪರಮಾತ್ಮನದಿಂದ ಆಗೈತಿ. ಹಾ ಅಪ್ಪ ಭಾಳ ದೊಡ್ಡವ, ಹಾ ಪರಮಾತ್ಮ ಭಾಳ ದೊಡ್ಡವ, ಹೌದು. ಮತ್ತೊಬ್ಬರ ಭಕ್ತರ ಸಂರಕ್ಷಣೆ ಮಾಡ್ತಾನತಿವ. ಹಾ ಯಾರ ಸಂರಕ್ಷಣೆ ಮಾಡಿದಿ? ಯಾರ್ದು? ಈಗ ಹಾ ದೇವರ ಗುಡಿಯಾಗ ಒಂದು ಈ ಗುಡಿ ಐತ್ರಿ, ಹಾ ಗುಡಿ ಒಳಗೊಂದು ದೇವ್ರದ, ದೇವ್ರೇ ದೇವರ ಭಕ್ತರ ಸಂರಕ್ಷಣೆ ಮಾಡ್ತಾನತಿವ ಹೇಳ್ತಾನ. ಹೇಳ್ತಾನ. ಹಾ ಹಾ ಆ ದೇವ್ರ ಹಾ ಮುಂಜಾನೆ ಎದ್ದ ಹಾ ತನ್ನ ಜಳಕ ತನಗ ಮಾಡ್ಕೊಳಕ್ ಬರಂಗಿಲ್ಲ. ಇದಕ್ಕೆ ಹೆಂಗ? ಯಾವ್ರಿ ಒಬ್ಬ ಪೂಜಾರಿ ಎದ್ದು ಹೋಗಿ ಒಂದು ಕೊಡ ನೀರು ಸುರುವಂಟ್ಲೆ ಆಮ್ಯಾಲ ಜಳಕ ಮಾಡಿ ಕುಂಡ್ರು ದೇವ್ರ. ಹಾ ಹೆಂಗ? ಯಾವ್ರಿ ಅರಿಬಿ ಹಕ್ಕಂಟ್ಲೆ ಅರಿಬಿ ಹಾಕ್ಕೊಂಡು ಕುಂಡ್ರು ದೇವ್ರ. ಹೆಂಗ ಸಂರಕ್ಷಣೆ ಮಾಡ? ನಾನು ನಿನ್ನ ಸಂರಕ್ಷಣೆ. ನಿಮ್ಮ ದೇವ್ರ ಏನು ಮಾಡ್ತಾನೋ? ಹಾ ಯಥಾ ಭಕ್ತಿ ತಥಾ ದೇವ. ಹೆಂಗ ದುಡುಕಿ? ಹಂಗ ದುಡುಕಿ ಹಂಗ ಪಗಾರ ಹಿಡಿಕಿ ಹಾ ಇರ್ಲಿಕ್ಕ ಕೆಲಸ ಇಲ್ಲ. ಇಲ್ಲ. ಹಂಗ ಹಾ ದೇವ್ರ ಸಂರಕ್ಷಣೆ ಮಾಡ್ತಾನಂತ ಹೇಳಿದಿ. ಹೇಳ್ಯಾನ. ಯಾ ದೇವ್ರ ಯಾರ ಜಾಗನ್ಯಾಗ ಸಂರಕ್ಷಣೆ ಮಾಡ್ಯಾನು? ಹಾ ಹೇಳಿದ್ಲ. ಬೇಕಲ್ಲ ಏನಂತ ಹೇಳ್ರಿ? ಹಾ ಯಾರನ್ನ ಸಂರಕ್ಷಣೆ ಮಾಡ್ಯಾನತ್ತ ಹಾ ಅಂದ್ರೆ ಮಾರ್ಕಂಡ್ಯಾನ ಮಾಡ್ಯಾನತ್ತ, ಹಾ 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 ಭಕ್ತ ಪ್ರಹ್ಲಾದನ ಮಾಡ್ಯಾನತ್ತ. ಒಮ್ಮೆ ಹೇಳ್ತಿ ದೇವ್ರ ಉಣಾವಲ್ಲ ತಿನ್ನಾವಲ್ಲತ್ ಒಮ್ಮೆ ಹೇಳ್ತಿ. ಹೇಳತ್ತಾನ. ಹಾ ಮತ್ ದೇವ್ರ ಕಣ್ಣಿಗೆ ಕಾಣಂಗಿಲ್ಲತ್ ಹೇಳ್ತಿ. ಹೇಳ್ತಾನ. ಮತ್ ದೇವ್ರ ಕಣ್ಣಿಗೆ ಕಾಣಲಿಕ್ಕಂದ್ರೆ ಹಾ ಬೇಡ್ರ ಕಣ್ಣಿಗೆ ಹೆಂಗ ಭೇಟಿ ಅದ, ಭೇಟಿ ಹೆಂಗ? ಸಿದ್ದರಾಮೇಶ್ವರನ ಹೆಂಗ ಹಿಡದ. ಹಾ ಹಾ ಹೌದು. ಇದು ಅಲ್ಲದರಿ ಏನ ಭಾಳ ಹೇಳಕತ್ತೇನಿಪ್ಪ. ಹೇಳತ್ತಾನಲ್ಲ. ಅದೇನು ಹೇಳಕ್ಕ ತಾಳಿಲ್ಲ ಮೇಳಿಲ್ಲ. ಹಾ ಇನ್ನೊಂದು ಮಾತು ಹೇಳೇನ್ರಿ, ಏನತ್ತ? ದೇವ್ರ ನರಸಿಂಹ ಅವತಾರ ತಾಳಿ ಬಂದತ್ರಿ ಕಾಂಬಿನಿಯಾಗಿಂದ. ಹಾ ತಮ್ಮ ಭೂಮಿ ಅಂದ್ರೆ ಹೆಣ್ಣ, ಹೆಣ್ಣ. ನೀರಂದ್ರೆ ಹೆಣ್ಣ, ಹೆಣ್ಣ. ಮಣ್ಣು ಅಂದ್ರೆ ಹೆಣ್ಣ, ಮನಿ ಅಂದ್ರ ಹೆಣ್ಣ. ಮನಿ ಅಂದ್ರೆ ಹೆಣ್ಣ, ಕಾಂಬ ಹೆಣ್ಣ. ಕಾಂಬ ಹೆಣ್ಣ. ಹಾ ಕಾಂಬಿನ ಒಳಗಿಂದ ಬಂದೋ ಏನ ಕಡಿಯಾಕಿಂದ ಜಿಗದ ಬಂದೋ? ಇಲ್ಲಿ ಕಾಂಬಿನ ಒಳಗಿಂದ ಬಂದ. ಕಾಂಬಿನ್ಯಾಗಿಂದ ಬಂದಾನಂದ್ರ ಹಾ. ಕಾಂಬಕ್ಕ ಮಣ್ಣು ಹತ್ಯದ. ಹಾ. ಮಣ್ಣು ಅಂದ್ರೆ ಹೆಣ್ಣ. ಮಣ್ಣಿನ ನನ್ನ ಒಳಗ ನಿಮ್ಮಪ್ಪ, ನಿನ್ನ ಒಳಗ ನಾ ಅಲ್ಲ. ಹೌದ್ಲ. ನನ್ನ ಒಳಗ ನೀ ಇದಿ, ನೀ ಇದಿ. ನಿನ್ನ ಒಳಗ ನಾ ಇಲ್ಲ. ಹೆಂಗ? ಹಂಗ ಹಾ. ಶರೀರ ಅನ್ನುವಂಥ ಮನಿ ಒಳಗೆ ಜೀವಾತ್ಮ ಅನ್ನುವಂಥ ದೇವ್ರ. ಅದು ಹೆಂಗ್ರಿ? ಹೆಂಗ? ಹುಡುಕ್ಯಾಡ್ಕೋತ ಡೊಗ್ಗಿ ಸಲಾಮ್ ಹೊಡ್ಕೋತ ಬರ್ತೈತಿ ಕಿತ್ಯಾಕ ಮೆಟ್ಟ ಮಾಡ್ಬೇಕಾದ್ರ. ಹೌದ್ ಮತ್ತ ನಾನಾಗೆ ನಿನ್ನ ಹತ್ಯಾಕ ಬರಂಗಿಲ್ಲ, ಬರಂಗಿಲ್ಲ. ನೀನಾಗೆ ನನ್ನ ಹತ್ಯಾಕ ಬರ್ತಿ. ಹಾ ಇದು ಅಂತರಂಗದಾಗು ಹಂಗ. ಹೆಂಗ? ಶರೀರ ಅನ್ನುವಂಥ ಹೆಣ್ತಿನ ಹುಡುಕ್ಯಾಡ್ಕೋತ ಹಾ ಜೀವಾತ್ಮ ಅನ್ನುವಂಥ ಗಂಡ ತಾನಾಗೆ ಬರ್ತೈತಿ ಅಕ್ಕಿ ತನಕ. ಈ ಒಳಗೆ ಇದು ಆಧ್ಯಾತ್ಮಿಕ. ಹಾ ಏನು ಬಹಿರಂಗ? ಬಹಿರಂಗ. ಮಸೀಬ್ನಾಳ ವಿದ್ಯಾ ಅನ್ನುವಂಥ ಹುಡುಗಿನ ಹುಡುಕ್ಯಾಡ್ಕೋತ ಹಾ ಕಣದಾಳ ಗಂಡ ತಾನಾಗೆ ಬಂದತ್ರಿ. ರೊಕ್ಕ. ಅದು ಹೆಂಗ? ಹೆಂಗ? 4 ಮಂದಿ ಹಿರಿಯರನ್ನ ಕರ್ಕೊಂಡ ಹಾ ದೊಡ್ಡ ಕ್ಲೋಸರ್ ಗಾಡಿ ತುಂಬಿಕೊಂಡ ಹಾ ರೊಟ್ಟಿ. ನನ್ನ ಮನೆಗೆ ಇವನಾಗೆ ಬಂದಾನ. ಹಾ ಅದು ಹೆಂಗ? ಹೆಂಗ? ಏನೋ ಮನ್ಯಾಗ ಬಂದಾಗ ಹಾ ನಾವು ಎಸ್ ಅಂದಾಗ ಇವಂದ್ ಎಸ್ ಒಳಗ್ ಕೊತ್ತ. ಒಳಕೊತ್ತ ಹಾ ಇರ್ಲಿಕ್ಕಂದ್ರೆ ಹಾ ಪೀಚೆ ಸರ್ಕೋ, ಹಾ ಗಾಡಿ ಲೆಕ್ಕೆತ್ತಿರ ಗರ್ಕೋ, ಹಾ. ಕೇಳಲೆ ಕಣದಾಳ ಬಾಡ್ಕೋ, ಹಾ ಹಾ ಇರ್ಲಿಕ್ಕೊಮ್ಮೆ ಕೈಯಾಗ ಬರ್ಕೋ. ಹಾ ಕೈಯಾಗ ಬರ್ಕೊಳತ್ತೇನ. ನಮ್ಮದಗದ ಹೆಂಗ? ಹೆಂಗ? ನೀನಾಗೆ ನನ್ನ ತಕ್ಕ ಬರ್ತಿ, ಹಾ ನಾನಾಗೆ ನಿನ್ನ ತಕ್ಕ ಬಂದಕ್ಕೆಲ್ಲ. ಬಂದಿಲ್ಲ ಅಂದ. ನೀ ಜರ್ಕರ ದೊಡ್ಡವಿದ್ದಂದ್ರೆ ನನ್ನ ಬಿಟ್ಟು ಕಡಿಯಾಕ ಕೆಲಸ ಮಾಡಿಂದ ಈ ಊರಾಗ. ಹಂಗ ನಡೆಯಂಗಿಲ್ಲ. ಶರೀರ ಅನ್ನುವಂಥ ಹೆಣ್ತಿನ ಬಿಟ್ಟು ಕಡಿಯಾಕ ನಿಂತ ಮಾಡತ್ತೇಳ ಅವ ಗಂಡಗ ಜೀವಾತ್ಮಕ ಹಾ ಹಾ ಆಗ್ತದ ನೋಡ್ತಾನೆ. ಹಾ ಶರೀರ ಸಾಥ ಕೊಡ್ಬೇಕಂದ್ರೆ ನೀ ಮಾಡಿರುವಂಥ ಕರ್ಮ ಕಳಿಲಾಕ ಹಾ ನಡೀತೈತಿ ನಿನಗ. ಇಲ್ಲಾಂದ್ರೆ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ, ಹಾ 84 ಲಕ್ಷ ಜೀವರಾಶಿ ತಿರುಗಿ ಎಟ್ಟ ಪಾಪ ಮಾಡೈತಿ ನೋಡಿದ. ಅದನ್ನೆಲ್ಲ ಈ ಪಾಪ ತೊಳ್ಕೊಳಕ ಶರೀರ ಅನ್ನುವಂಥ ಹೆಣ್ತಿ ಸಾಥ್ ಕೊಡ್ಬೇಕಾಗೈತಿ. ಹೌದ್. ಮತ್ ಶರೀರ ಇರ್ಲಿಕ್ಕ ಎದರಾ ಬಂದು ಕುಂಡಿರ್ತಿದ್ದಿ. ಎದ್ರಾಗ ಕುಂಡ್ಲ ಜಾಗಿಲ್ಲ. ಈಗ ಉದಾಹರಣೆ ಕೊಡ್ರಿ ಒಂದ, ಹಾ ಈಗ ಒಬ್ಬ ಮನಿ ಒಳಗ ಬಾಡಿಗೆ ಇರ್ಲಾಕ ಬೇಕಾಗ್ಯದ ರೀ. ಒಂದು ಊರಾಗ ಹಾ ಹಾ ಬಂದಾವ ಏನು ಕೇಳ್ತಾನೋ? ಏನ್ ಕೇಳ್ತಾನ? ನಾ 4 ದಿವ್ಸ ಇರಾಮದನ್ರಿ, ಮನಿ ಅದು ಐತೇನ ಒಂದು ಬಾಡಿಗೆ. ಬಾಡಿಗೆ ಐತೇನ? 4 ದಿವ್ಸ ಇರಾಮದನಿ, ಹಾ ಮನಿ ಐತೇನ್ರಿ ಬಾಡಿಗೆ ಅಂತ ಕೇಳ್ತಾನವ. ಕೇಳ್ತಾನ. ಮನಿ ಇದ್ದಾಗನ ಬಾಡಿಗೆ ಕೊಡ್ಲಾಕ ಬರ್ತೈತಿ, ಹಾ ಮನಿ ಇರ್ಲಿಕ್ಕ ಬಾಡಿಗೆ ಕೊಡ್ಲಾಕ ಬರಂಗಿಲ್ಲ. ಹಂಗ ಮೊದಲು ಮನಿ ಹಂಗ
ನೀ ನನ್ನ ಕೈಯಾಗ ಒಂದು ಬಾಡಿಗೆ ಎತ್ತಿದ್ದಂಗೆ ಲಕ್ಷ್ಮಣ. ಹಾ ಎಂದು ಇರಟು ದಿವಸ ಇರ್ತಿ ಎಂದು ನಡೀತಿ ಬರಬೇಕಾದ್ರೂ ಹೇಳಿ ಬರಂಗಿಲ್ಲ, ಹೋಗ್ಬೇಕಾದ್ರೂ ಹೇಳಿ ಹೋಗಂಗಿಲ್ಲ. ಬಾಡಿಗೆ ಮುಟ್ಟಣ ಹೋಗಬೇಕ. ನಿನ್ನ ಗ್ಯಾರಂಟಿ ನನಗೆ ಇಲ್ಲ ಇಲ್ಲ ಅದಕ್ಕೆ ಹೇಳತ್ತೇನ್ರಿ. ಹಾ ಪಾರ್ವತಿ ಎಷ್ಟು ದಿವಸ ಜಳಕ ಬಿಟ್ಟಿದ್ದಳಕೇತ. ಹಾ ಹಾ ಪಾರ್ವತಿ ತಯಾರು ಮಾಡಿ ಹೇಳತ್ತ ನಿನಗೆ ಯಾವ ಮಗ ಹೇಳ್ಯಾನಿದನ. ಹಾ ಹಾ ಇದು ಈ ಕಡೆ ಸುದ್ದಿ ಆತ ಪಾರ್ವತಿದ. ಹಾ ದ್ರಾಕ್ಷಿ ಎಣ್ಣೆ ಹಿಡ್ಕೊಂಡು ಸುದ್ದಿ ಹೇಳತ್ತಿ ನಿನಗನ. ಹಾ ಹಾ ಪಾರ್ವತಿ ಸರ್ಕಾರ ತಯಾರು ಮಾಡಿ ಹೇಳಂದ್ರೆ ಹಾ ಪಾರ್ವತಿ ಪರಮಾತ್ಮನ ಲಗ್ನದೊಳಗೆ ಗಣಪತಿ ಅದಾನ ಅದಲ್ಲ ಮಾವಿನ ಮತ್ತು ತಾಯಿ ತಂದೆ ಲಗ್ನನ ಆಗಿಲ್ಲ ಹಾ ಅಲ್ರಿ. ಮತ್ತು ಮಕ್ಕಿ ಲಗ್ನದಾಗ ಅದಾನಂದ್ರೆ ಆಕೆ ಹಂಗೆ ತಯಾರು ಮಾಡ್ತಾಳ್ರಿ ಈಗ ಅವನ. ಹಾ ಹಾ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ಅಲ್ಲಿ ಹಿಡ್ದ ಅಲ್ಲಿ ಹಿಡ್ಕೊಂಡೈತಿದ್ ಯಾವಾರ. ಹಾ ಮತ್ತೊಂದು ಮಾತು ಹೇಳೇನ್ರಿ, ಏನ ಬರೇ ಶಾವ್ಗಿ ಎಳಿಯಟ್ಟು ಮಣ್ಣು ಹೊಂಡಬೇಕಾದ್ರೆ ಹಾ. 4 ದಿವಸ ಜಳಕ ಬಿಡ್ಬೇಕತ್ರಿ. ಈಗ ಹಾ ಅವಾಗ ಅಕ್ಕಿಗೆ ಒಂದು ಗೊಂಬೆ ತಯಾರು ಮಾಡುವಟ್ಟು ಮಣ್ಣು ಹೊಂಡೈತಿ ಅಂದ್ರೆ ಹಾ ಎಷ್ಟು ದಿವಸ ಜಳಕ ಬಿಟ್ಟಿಳು ಅಂತ ಕೇಳತ್ತೇನ ತಮ್ಮ. ಎಲ್ಲಿ ಉಳ್ಳಾಡಿ ಬಂದಿಳತ್ತ. ಹಾ ಒಮ್ಮೆ ಎಣ್ಣೆ ಹಚ್ಚಿ ಉಳ್ಳಾಡ್ಸ್ರಿ ಇವ್ರು 3 ಮಂದಿನ ಇಲ್ಲಿ. ಅದಕ್ಕೆ ಹಾ ಎಲ್ಲಿ ಉಳ್ಳಾಡಿ ಬಂದಿಳು ಅಂತ ಕೇಳತ್ತಿ. ಹಾ ಅದ್ರ ದಗದ ಹಂಗಲ್ಲ ತಮ್ಮ. ಹೆಂಗೈತಿ? ಕೃತ ತ್ರೇತ ದ್ವಾಪಾರ ಕಲಿಯುಗ. ಈಗ ಬಂದದ ಕಲಿ. ಈಗ ಸದ್ದ ಕಲಿಯುಗ ಅದ. ಹಾ ಈ ಕಲಿಯುಗದೊಳಗ ಮನುಷ್ಯನ ಶರೀರ ಎಟ್ಟದರಿ? ಎಟ್ಟೈತಿ? 3.5 ಮೊಳ ಶರೀರ ಐತಿದು. ಯಾರ ಮಾಡತ್ಲೆ? ನಮ್ಮ ಮಾಡದಲೇ ರೀ. ಮತ್ತ ನಮನ ಮಾಡತ್ಲೆ ಹಾಕೊಂಡ 3.5 ಮೊಳ ಶರೀರ ಐತಿ. ಐತಿ. ಬರೇ ಬೆವರ ಬಿಟ್ಟಾಗ ಬೆವರು ಬಿಟ್ಟಾಗ ಕೈ ಹಚ್ಚಿ ತಿಕ್ಕಿದ್ರ ಹಾ ಒಂದು ಶಾವ್ಗಿ ಎಳಿಯಟ್ಟು ಮಣ್ಣು ಹೊಂಡತೈತಿ. ಈಗ ಏನ ನಮ್ಮ ಮೈಯಾಗಿಂದ ಹಾ ಇದು 3.5 ಮೊಳ ಶರೀರ ಒಳಗಿಂದ. ಹಾ ಇನ್ನು ತಳದಾಗ ಎಷ್ಟು ಮೊಳ ಐತ್ರಿ ಶರೀರ? ಎಷ್ಟಿತ್ತು? ಕೃತಾಯುಗದಾಗ 28 ಮೊಳ ಶರೀರ ಇತ್ತು ಮನುಷ್ಯಂದ. 28 ಮೊಳ ಎಲ್ಲಿ ಕೃತಾದಾಗ. ಏನ ತ್ರತಾದಾಗ ಹಾ 14 ಮೊಳ ಶರೀರ ಆತು. ಹೌದು. ದ್ವಾಪಾರದಾಗ ಹಾ 7 ಮೊಳ ಶರೀರ ಆಯ್ತು. ಹಾ ಕಲಿಯುಗಕ್ಕೆ ಬಂದ 3.5 ಉಳದೈತಿ ಅಂದ್ರೆ ನಿಮಗೆ ಕಮ್ಮಿ ಆಕೋತ ಬಂದೈತಿ. ಹಾ ಈ 3.5 ಶರೀರ ಒಳಗಿಂದನ ಒಂದು ಶಾವ್ಗಿ ಎಳಿಯಟ್ಟು ಮಣ್ಣು ಹೊಂಡ್ತೈತಿ. ಹಾ ಇನ್ನು 28 ಮೊಳ ಶರೀರ ಒಳಗಿಂದ ಎಷ್ಟು ಹೊಂಡಿರ್ಬೇಕ್ರಿ? ಒಂದು ಅಡಿಕೆ ಅಟ್ರೆ ಹೊಂಡಿರ್ಲಕ್ಕಿಲ್ಲ ನಮ್ಮ ಮಣ್ಣು. ಅವಂಗ ಪಕ್ಕ ಗೊತ್ತಿಲ್ಲ ಅದು. ಹಚ್ಚಿ ಉಳಿಸಾಡತ್ತೀವ ಇಲ್ಲಿ ತೆಳಗ. ಹಾ ಹಲೋ